ನಮಸ್ಕಾರ ವೀಕ್ಷಕರೇ. ಇವತ್ತು ನನ್ನಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಮ್ಮ ವಿಡಿಯೋವನ್ನು ನಾನು ನೋಡ್ತೇನೆ. ಹಾಗೆ ನಾನು ಯೂಟ್ಯೂಬ್ ಖಾತೆಯನ್ನು ತೆರೆದಿದ್ದೇನೆ ಕೂಡ. ಸೊ, ನನಗೆ ಒಂದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಸರ್, ನೀವು ಏನು ಕ್ಯಾಮರಾದ ಮುಂದೆ ಬಂದು ವಿಡಿಯೋಸನ್ನ ನಿಮ್ಮದೇ ಖುದ್ದಾದ ವಿಡಿಯೋಸ್‌ಗಳನ್ನ ಲೈಕ್ ನಾನಿವಾಗ ಹಾಕ್ತಿದ್ದೀನಲ್ಲ, ಆ ಥರ ಖುದ್ದಾದ ವಿಡಿಯೋಸ್‌ಗಳನ್ನ ಹೇಗೆ ಅಪ್‌ಲೋಡ್ ಮಾಡ್ತೀರಿ? ಅಂದ್ರೆ ನನಗೆ ಅವರ ಕ್ವೆಶ್ಚನಿಗೆ ಅಂದ್ರೆ ನನಗೆ ಕನ್ಫ್ಯೂಷನ್ ಆಯ್ತು ಕೂಡ. ಮತ್ತೆ ನಾನು ಅವ್ರ ಹತ್ರ ಕೇಳಿದೆ, "ಯಾಕೆ ಈ ರೀತಿ ಕೇಳ್ತಾ ಇದ್ದೀರಿ?" ಅಂತ ಕೇಳಿದಾಗ, "ಸರ್ ನಾನು ಸುಮಾರು 100-150 ವಿಡಿಯೋನು ಮಾಡಿದ್ದಾರೆ. ಅಂದ್ರೆ ರೆಕಾರ್ಡ್ ಮಾಡಿದ್ದಾರೆ. ಯಾವ್ದು ಅಪ್‌ಲೋಡ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ." ಹಾಗೆ ಹೀಗೆ ಅಂದ್ರು. ಸರ್ ಖಂಡಿತವಾಗಿಯೂ ಸರ್ ನೀವು ನೋಡ್ತಿರ್ಬೋದು ಈ ವಿಡಿಯೋವನ್ನ. ನಾನು ಯಾವುದೇ ರಿಹರ್ಸಲ್ ಅಥವಾ ಯಾವುದೇ ಬುಕ್ಸ್, ಯಾವುದೇ ಯೂಟ್ಯೂಬರ್‌ನ ಕಾಪಿ ಮಾಡಿ ಬಂದಿಲ್ಲಿ ನಾನು ಮಾತಾಡೋದೇ ಇಲ್ಲ. 100% ಆ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ, ನನಗೆ ನನ್ನದೇ ಓನ್ ಟ್ಯಾಲೆಂಟ್ ಏನಿದೆ ಅದನ್ನ ತೋರಿಸ್ಲಿಕ್ಕೆ ಇಷ್ಟ ಕೂಡ. ಅಂದ್ರೆ ಯಾರ್ಯಾರದ್ದೋ ಟಾಪಿಕ್‌ಗಳನ್ನ ಇಟ್ಕೊಂಡು ನಾನು ಮಾಡೋದಾದ್ರೆ, ಅವರಿಗೆ ಮತ್ತೆ ನನಗೇನ್ ಡಿಫರೆನ್ಸ್ ಇರುತ್ತೆ? ಅಲ್ವಾ? ಸೊ, ನೀವು ವಿಡಿಯೋಸ್‌ಗಳನ್ನ ಮಾಡಿದ್ದೀರಿ. ಹಾಗಾದ್ರೆ ನೀವು ಬೇರೆಯವರನ್ನ ನೋಡಿ ನೀವು ವಿಡಿಯೋಸ್ ಮಾಡೋದಾದ್ರೆ, ಖಂಡಿತವಾಗಿಯೂ ಇದು ನಿಮ್ಗೆ ಉಚಿತವಾದ ಪ್ಲಾಟ್‌ಫಾರ್ಮ್ ಅಲ್ಲ. ನಿಮ್ಮದೇ ಓನ್ ಎಂತಾದ್ರೂ ಕಂಟೆಂಟ್ ಇದ್ರೆ, ಖಂಡಿತವಾಗಿಯೂ ಇಂತಹ ಪ್ಲಾಟ್‌ಫಾರ್ಮಿಗೆ ಬಂದು ನೀವು ವಿಡಿಯೋಸ್‌ಗಳನ್ನ ಮಾಡಿ ಹಾಕಿ. ಖಂಡಿತವಾಗಿಯೂ ಜನರು ನಿಮ್ಮ ಕೈ ಬಿಡೋದೇ ಇಲ್ಲ. ಕೊನೆ ತನಕ ಕೈ ಬಿಡೋದಿಲ್ಲ ನಾನು. ಇದಕ್ಕೆ 100% ನಾನೇ ಕೊಡ್ತೀನಿ. ನಾನು ಬಂದಿರುವಂತಹ ಉದ್ದೇಶ ಬೇರೆ ಆಕ್ಚುಲಿ. ನಾನು ಈಗ ಆ ಟಾಪಿಕ್ಕಿಗೆ ನಾನು ಟಚ್ಚೇ ಮಾಡಲ್ಲ. ನಾನು ಬಂದಿರುವಂತಹ ಉದ್ದೇಶ ಬೇರೆ. ಮತ್ತೊಂದು ನೀವು ಕೇಳಿದ ಪ್ರಶ್ನೆ ನನಗೆ ಓಕೆ ಅನ್ಸ್ತು. ಮತ್ತೊಂದು ನಿಮ್ಮ ಪ್ರಶ್ನೆಯಲ್ಲಿ ನನಗೆ ಒಂದು ಟಾಂಟ್ ಅನ್ನ ಕೊಟ್ಟಿರುವಂತದ್ದನ್ನ ನಾನು ಗಮನಿಸಿದ್ದೆ ಕೂಡ. ಸೊ, ನಾನು ಹೇಳುವುದೇನಂದ್ರೆ, ಸರ್ ನಾನು ನೀವು ಹೇಳಿದಂತೆ ಮಾನಿಟೈಸೇಷನ್ ಒಂದೇ ಟಾಪಿಕ್ ಅನ್ನು ಇಟ್ಕೊಂಡು ನಾನು ವಿಡಿಯೋಸ್‌ಗಳನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಹಾಗೆ ಮಾಡೋದಾದ್ರೆ ನಾನು ದಿನನಿತ್ಯ 3 ವಿಡಿಯೋಸ್‌ಗಳನ್ನ ಬಿಡಬಲ್ಲೆ. 3 ಅಲ್ದಿದ್ರೆ 4 ವಿಡಿಯೋಸ್‌ಗಳನ್ನ ಬಿಡಬಲ್ಲೆ. ನೋಡಿ, ನೀವು ನನ್ನ ಕೊನೆಯ ವಿಡಿಯೋವನ್ನ ನೋಡಿರ್ಬಹುದು. ಮತ್ತೆ ಈ ವಿಡಿಯೋವನ್ನ ಇವತ್ತು ನಾನು ಹಾಕಿರುವಂತಹ ವಿಡಿಯೋವನ್ನ ನೀವು ಗಮನಿಸುವುದಾದ್ರೆ, ಖಂಡಿತವಾಗಿಯೂ ನಾನು ಈ ಮಾನಿಟೈಸೇಷನ್ ಎಂಬ ಟಾಪಿಕ್ ಅನ್ನು ಇಟ್ಕೊಂಡು ನಾನು ಯೂಟ್ಯೂಬಿಗೆ ಬಂದವನಲ್ಲ. ಓಕೆ. ನೀವು ಏನೋ ಒಂಥರ ಮಾತಾಡಿದ್ರಿ ಕೂಡ. ಬಟ್ ಎಸ್, ನಿಮ್ದು ಕ್ವೆಶ್ಚನ್ ಓಕೆ, ನಾನು ಅಕ್ಸೆಪ್ಟ್ ಮಾಡ್ತೇನೆ. ಬಟ್ ನೀವು ಕಂಟೆಂಟ್‌ಗಳನ್ನ ಇಟ್ಕೊಂಡು ಈಗ ನನ್ನ ಟಾಪಿಕ್ ಅನ್ನ ನೀವು ಮಾಡೋದಾದ್ರೆ, ನನಗೆ ಅದು ಸಮಂಜಸ ಅನ್ಸೋದಿಲ್ಲ. ಹೋಪ್ ನಾನು ಹೇಳ್ತಿರೋದು ನಿಮ್ಗೆ ಅಲ್ಲ, ನೀವು ಮಾಡಿ, ನನ್ನ ಟಾಪಿಕ್ ಅನ್ನು ಕಾಪಿ ಮಾಡಿ. ನನಗೇನು ಬೇಜಾರಿಲ್ಲ. ಯಾಕಂದ್ರೆ ನನ್ನ ಟಾಪಿಕ್ ಅನ್ನ ಕಾಪಿ ಮಾಡ್ಲಿಕ್ಕೆ ಅಂಥದ್ದೇನು ನಾನು ಕಂಟೆಂಟ್ ಅನ್ನ ಮಾಡಿಲ್ಲ ಕೂಡ. ನೀವು ಅದನ್ನ ಕಾಪಿ ಮಾಡಿ ಮಾಡೋದಾದ್ರೆ ಅದು ನನಗೆ ಸಮಂಜಸ ಅನಿಸ್ತಿಲ್ಲ. ಯಾಕಂದ್ರೆ ನಿಮ್ಮದು ಓನ್ ಟ್ಯಾಲೆಂಟ್ ಏನಾದರೂ ಇದ್ರೆ, ಅಂದ್ರೆ ನಿಮ್ದು ಓನ್ ಕಂಟೆಂಟ್‌ಗಳನ್ನೇನಾದ್ರೂ ಇದ್ರೆ ಅದನ್ನ ಹಾಕಿ. ನಿಜವಾಗಿಯೂ ಜನಗಳಿಗೆ ಬೇಕಾಗಿರೋದೇನು? ನಿಮ್ಮತನ. ಬೇರೆಯವರ ನಿಮ್ಮತನವನ್ನ ಮಾಡ್ಕೊಂಡು ನೀವು ಹೋದ್ರೆ, ಅಲ್ಲಿ ನೀವು ಎಡವುವುದು ಜಾಸ್ತಿ. ಸೊ, ಹೇಳ್ಬೇಕು ಅನ್ಸ್ತು ಹೇಳ್ದೆ. ಇದ್ರಲ್ಲಿ ನೀವು ಪ್ಲಸ್ ಆಗಿ ಜಾಸ್ತಿಯನ್ನ ತಗೊಳ್ಳಿ, ಮೈನಸ್ ಅನ್ನ ತಗೊಳ್ಬೇಡಿ ನಾನು ಹೇಳಿದ್ದಲ್ರಿ. ಯಾಕಂದ್ರೆ ಈಗಿನ ಕಾಲ ಹೇಗಿದೆ ಅಂದ್ರೆ, ನಿಮ್ಮ ಜೊತೆ ಇರುವವರೇ ನಿಮಗೆ ಸಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ಕಾಂಪಿಟೇಟಿವ್ ವರ್ಲ್ಡ್, ಅಂದ್ರೆ ನಮಗೆ
ನಾವು ಹುಟ್ಟಿದಾಗಲಿಂದಲೇ ನಮ್ಮ ತಂದೆ ತಾಯಿಯವರೇ ಹೇಳಿರುವಂಥದ್ದು, ನೀವು ಕಾಂಪಿಟೇಟ್ ಆಗಿ ಬದುಕಬೇಕು ಅಂತ, ಇಲ್ಲದಿದ್ರೆ ಜೀವನ ಇಲ್ಲ ಅಂತ. ಆಕ್ಚುಲಿ ನಮ್ಮ ಆಕ್ಚುಯಲ್ ಎಕ್ಸಿಸ್ಟೆನ್ಸ್ ಅಂದ್ರೆ ನಮ್ಮ ಅಸ್ತಿತ್ವ ಏನಿದೆ, ಮನುಷ್ಯನಾದವನ ಅಸ್ತಿತ್ವವೇನು ಅಂತ ನಾವು ನೋಡ್ಕೊಂಡು ಹೋದಾಗ ಮನುಷ್ಯನ ಕರ್ತವ್ಯಗಳು ತುಂಬಾ ಇದೆ. ಫಸ್ಟ್ ಆಫ್ ಆಲ್ ಕರ್ತವ್ಯ ಅಂತ ಬಂದಾಗ ನಾವು ಪ್ರಕೃತಿಯನ್ನ ಪ್ರೀತಿಸ್ಬೇಕು, ಪರಸ್ಪರ ಮನುಷ್ಯರನ್ನ ಪ್ರೀತಿಸ್ಬೇಕು. ಸೊ ಇವೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟೀಸ್. ಬಟ್ ನಾವು ಅದನ್ನೆಲ್ಲ ಮರೆತು ಯಾವುದೋ ಒಂದು ಕಾಂಪಿಟೇಷನ್ ಎಂಬ ಹೆಸರಿನಲ್ಲಿ ದುಡ್ಡು ಮಾಡೋದು ಅದೆಲ್ಲ ನನ್ನಂತವರಿಗೆ ಅದು ನೋ ಮ್ಯಾಟರ್. ನನಗೆ ಅದು ಮ್ಯಾಟರೇ ಅನ್ಸೋದಿಲ್ಲ. ಅದು ಅಂತಹ ಉದ್ದೇಶಗಳನ್ನ ಇಟ್ಕೊಂಡು ನಾನು ಬಂದಿಲ್ಲ ಸರ್, ಬೇಜಾರು ಮಾಡ್ಕೊಳ್ಬೇಡಿ. ನೀವು ನನ್ನ ಹತ್ರ ಕೇಳಿದ್ರಿ ಕೂಡ, ಬಟ್ ನನಗೆ ಅಲ್ಲಿ ನಾನು ಡೈರೆಕ್ಟ್ ಹೇಳೋದು ಅದೆಲ್ಲ ಸರಿ ಅನಿಸಿಲ್ಲ. ನಾನು ತುಂಬ ಬ್ಯುಸಿ ಇದ್ದ ಕಾರಣ ಅದು ಹೇಳಲಿಕ್ಕೂ ಆಗಿಲ್ಲ. ಆ್ಯಸ್ ಅ ನೀವು ಸಬ್ಸ್ಕ್ರೈಬರ್ ಆಗಿ ನನಗೆ ಹೇಳಬೇಕು ಅನಿಸ್ತು ಕೂಡ. ಆ್ಯಕ್ಚುಲಿ ನೀವೇನು ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡಿದಿರಿ, ಅಂದರೆ 100-150 ಎಷ್ಟು ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡಿ ಯಾವುದಾದ್ರು ಒಂದು ಹಾಕಿ ಅದರಲ್ಲಿ. ಆದರೆ ನೀವು ಕಾಪಿ ಮಾಡಿ ಹಾಕಿರುವಂಥ ಕಂಟೆಂಟ್ ಖಂಡಿತವಾಗಿಯೂ ನೀವು ಹಾಕಬೇಡಿ, ಅಪ್ಲೋಡ್ ಮಾಡಬೇಡಿ. ಇವತ್ತೇ ಹೋಗಿ ನಿಮ್ದು ಓನ್ ಏನಿದೆ ಅಂದರೆ ನಿಮ್ಮತನ, ನೀವೀಗ ಮಾತಾಡೋ ಸ್ಟೈಲ್, ನಾನೀಗ ಮಾತಾಡೋ ಸ್ಟೈಲ್, ಇದು ನಂದೇ, ಓಕೆನಾ? ಬೇರೆ ಯಾರ್ದು ಕಾಪಿ ಮಾಡ್ಕೊಂಡು ನಾನು ಮಾತಾಡ್ತಿಲ್ಲ. ಸೊ ನಿಮ್ಮ ಸ್ಟೈಲಲ್ಲಿ ನೀವು ಮಾತಾಡಿ, ಖಂಡಿತವಾಗಿ ಒನ್ ಟೇಕಲ್ಲಿ ವಿಡಿಯೋಸ್ನ ಖಂಡಿತವಾಗಿ ಅಪ್ಲೋಡ್ ಮಾಡ್ತೀರಾ ಕೂಡ. ಇದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ನಾನು ಹೇಳಿರೋದನ್ನ ಕಷ್ಟ ಇದೆ ಖಂಡಿತವಾಗಿ. ಯೂಟ್ಯೂಬ್ ಅಂದ್ರೆ ತುಂಬಾ ಕಷ್ಟ ಇದೆ. ನಾನೇನು ಹೇಳಿದ ಹಾಗೆ ಸಡನ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಸಡನ್ ವ್ಯೂಸ್ ಬರುತ್ತೆ, ಅದೆಲ್ಲ ಸೈಡಿಗಿಟ್ಟು ನೀವು ನಿಮ್ಮತನವನ್ನ ತೋರಿಸಿ, ಖಂಡಿತವಾಗಿಯೂ ಸಬ್ಸ್ಕ್ರೈಬರ್ಸ್ ನಿಮ್ಮ ಕೈ ಬಿಡೋದಿಲ್ಲ, ವೀಕ್ಷಕರು ನಿಮ್ಮ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಬಾಯ್ ಬಾಯ್.